ಸುರಕ್ಷಾ ಮಂತ್ರ. ನಾನು ಕಾರ್ಯನಿರ್ವಹಿಸುವಾಗ ಸುರಕ್ಷಾ ಸಾಧನಗಳಾದ ಹ್ಯಾಂಡ್ ಗ್ಲೌಸ್, ಹೆಲ್ಮೆಟ್, ಅರ್ಥಿಂಗ್ ರಾಡ್, ಸುರಕ್ಷಾ ಬೆಲ್ಟ್, ಕಟಿಂಗ್ ಪ್ಲೇಯರ್ ಇತ್ಯಾದಿ ಬಳಸುತ್ತೇನೆ ಮತ್ತು ನನ್ನ ಸಹ ಲೈನ್ಮನ್ಗಳಿಗೂ ಬಳಸುವಂತೆ ಉತ್ತೇಜಿಸುತ್ತೇನೆ. ನಾನು ಸೂಕ್ತ ಲೈನ್ ಕ್ಲಿಯರ್ ಇಲ್ಲದೆ ಯಾವುದೇ ಕಾರ್ಯವನ್ನು ಪ್ರಾರಂಭಿಸುವುದಿಲ್ಲ. ನಾನು ನನಗಾಗುವ ಅಪಘಾತವನ್ನು ತಪ್ಪಿಸಿಕೊಂಡು ಮತ್ತು ನನ್ನ ಕಂಪನಿಯನ್ನು ಅಪಘಾತರಹಿತ ಕಂಪನಿಯಾಗಿಸುವಲ್ಲಿ ಎಲ್ಲಾ ಪ್ರಯತ್ನ ಮಾಡುತ್ತೇನೆ. ನನ್ನ ಬೇಜವಾಬ್ದಾರಿಯಿಂದ ಆಗುವ ಅನಾಹುತದಿಂದ ನನಗೆ, ನನ್ನ ಕಂಪನಿಗೆ ಮತ್ತು ನನ್ನ ಕುಟುಂಬಕ್ಕೆ ತುಂಬಲಾರದ ನಷ್ಟವನ್ನು ಸಂಪೂರ್ಣ ತಡೆಯಲು ವೈಯಕ್ತಿಕ ಪಾತ್ರ ವಹಿಸುತ್ತೇನೆ. ಸುರಕ್ಷತೆಯೇ ನನ್ನ ಪ್ರಥಮ ಆದ್ಯತೆ. ನಾವೆಲ್ಲರೂ ಸಹ ಏನಿವತ್ತು ನಾವು ಸುರಕ್ಷಾ ಮಂತ್ರನ ನಾವು ಒಂದು ಪ್ರಮಾಣನ ನಾವು ಮಾಡಿದ್ದೀವಿ. ಅಂದರೆ ಏನಪ್ಪ ಅಂತಂದರೆ ನಿಮ್ಮೆಲ್ರಿಗೂ ಗೊತ್ತಿದೆ, ನಾವೆಲ್ಲರೂ ಸಹ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಇದರಲ್ಲಿ ನಾವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತೀವಿ. ಆದರೆ ನಾವು ಕೆಲಸ ಕಾರ್ಯ ಮಾಡುವಾಗ ನಮ್ಮ ಎಲ್ಲ ಸಿಬ್ಬಂದಿಗಳು, ಪವರ್ಮೆನ್ಗಳು ಏನು ಅಡಿಯಿಂದ ಮುಡಿವರೆಗೂ ತಮಗೆ ನೀಡಿರ್ತಕ್ಕಂತಹ ಸುರಕ್ಷಿತ ಸಾಧನಗಳನ್ನು ಬಳಸಿ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೋರ್ಕೊಳ್ತಾ ಇದ್ದೀನಿ. ಹಾಗೆ ಏನು ನಾವು ಕೆಲಸ ಮಾಡುವಾಗ ಒಂದು ಸುರಕ್ಷತಾ ವಲಯನ ನಿರ್ಮಿಸ್ಕೊಳ್ಬೇಕಾಗ್ತದೆ. ಈಗ ತಮ್ಮೆಲ್ರಿಗೂ ಗೊತ್ತಿದೆ, ನಮ್ಮನ್ನು ನಂಬಿ ಅಥವಾ ನಿಮ್ಮನ್ನು ನಂಬಿ ಇಡೀ ಕುಟುಂಬ, ತಂದೆ ತಾಯಿ ಇರ್ಬೋದು, ಹೆಂಡತಿ ಮಕ್ಕಳಿರ್ಬೋದು, ಮತ್ತು ನಮ್ಮ ಸಂಸ್ಥೆ ಇವತ್ತು ಭಾಳಷ್ಟು ಸುರಕ್ಷತೆ ಬಗ್ಗೆ ತುಂಬ ಖರ್ಚು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಯಾರದೇ ಆಗಲಿ ಒಬ್ಬ ಮನುಷ್ಯನ ಪ್ರಾಣ ಬಹಳ ಮುಖ್ಯ. ಹಾಗೆ ನೀವು ನಿಮ್ಮ ಕುಟುಂಬಕ್ಕೆ ಮತ್ತು ನಮ್ಮ ಸಂಸ್ಥೆಗೆ ಭಾಳ ಮುಖ್ಯ ಆಗಿರ್ತದೆ. ಸೊ ಆ ನಿಟ್ಟಿನಲ್ಲಿ ಯಾವುದೂ ಸಹ ಒಂದು ಬೇಜವಾಬ್ದಾರಿ ಇಲ್ಲದೆ ತಾವೆಲ್ಲರೂ ಸಹ ಏನು ಕೊಟ್ಟಿರ್ತಕ್ಕಂಥ ಸುರಕ್ಷತಾ ಸಾಧನಗಳನ್ನು ಬಳಸ್ಕೊಂಡೇ ಕೆಲಸ ಮಾಡಬೇಕು. ಮತ್ತು ಅರ್ಥಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟು. ಸುರಕ್ಷತಾ ವಲಯ ಅಂತ ಅಂದ್ಬಿಟ್ಟು ಎರಡೂ ಕಡೆ ನೀವು ಸುರಕ್ಷತಾ ಒಂದು ಸೇಫ್ಟಿ ಝೋನ್ನ ಕ್ರಿಯೇಟ್ ಮಾಡಿಕೊಂಡು ಕೆಲಸ ಮಾಡಲೇಬೇಕಾಗ್ತದೆ. ನಾವೆಲ್ಲರೂ ಅಂದ್ಕೊಳ್ತಾ ಇರ್ತೀವಿ ಸುರಕ್ಷತೆ ಮಾಡ್ತೀವಿ ಅಂತ. ಆದರೆ ಇವತ್ತು ಸಹ ಸುಮಾರು ಅಪಘಾತಗಳು ಸಂಭವಿಸ್ತಾ ಇದ್ದಾವೆ. ಅದು ನಮ್ಮ ಬೇಜವಾಬ್ದಾರಿನ ಅಥವಾ ನಮ್ಮ ಒಂದು ಓವರ್ ಕಾನ್ಫಿಡೆನ್ಸ, ಏನಾಗುತ್ತೆ ಏನು ಅನ್ನೋದು ಮನೋಭಾವನ ಏನೋ ಗೊತ್ತಿಲ್ಲ. ಆದರೆ ತಾವೆಲ್ಲರೂ ಸಹ ಯಾವುದೇ ಆಗಲಿ ಈ ಒಂದು ಪ್ರಾಣ ಬಹಳ ಮುಖ್ಯ ಆಗಿರ್ತದೆ. ಸಂಸ್ಥೆ ನಮ್ಗೆ ಇವತ್ತು ಸಮಾಜದಲ್ಲಿ ಒಂದು ಗೌರವ ಇದೆ. ಒಂದು ಸಂಸ್ಥೆ ನಮಗೆ ಅನ್ನ ಕೊಡ್ತಾ ಇದೆ. ಆ ತಾಯಿ ಆಗಿರ್ತಕ್ಕಂಥ ಸಂಸ್ಥೆಗೆ ನಾವೆಲ್ಲರೂ ಒಂದು ಇನ್ನೂ ಉನ್ನತ ಮಟ್ಟಿಗೆ ಒಂದು ಒಳ್ಳೆಯ ಹೆಸರು ತೊಗೊಂಡು ಹೋಗ್ಬೇಕಾಗ್ತದೆ. ನೀವೆಲ್ಲರೂ ಸಹ ಸುರಕ್ಷಾ ಸಾಧನಗಳ ಬಳಸಿ ಇವತ್ತೇನು ನಾವು ಪ್ರಮಾಣ ಮಾಡಿದ್ದೀವಿ, ನಾವು ಪ್ರತಿ ಕೆಲಸ ಮಾಡುವಾಗ ಸಹ ಇವತ್ತೊಂದೇ ಸೋಮವಾರ ಅಂತಲ್ಲ. ಸೊ ನಾವು ಪ್ರತಿ ಬಾರಿ ಕೆಲಸ ಮಾಡುವಾಗ ನಾವು ಸುರಕ್ಷತೆನ ಗಮನದಲ್ಲಿ ಇಟ್ಕೊಂಡು, ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡಬೇಕು. ನಮ್ಮ ಎಲ್ಲೇ ಆಗಲಿ ನಮ್ಮ ಬೆಸ್ಕಾಂ ಸಂಸ್ಥೆನಲ್ಲಿ ಯಾವುದೇ ಒಂದು ಅಪಘಾತಗಳಲ್ಲಾಗಿ ಯಾವುದೂ ಆಗಬಾರ್ದು. ಇದು ನಮ್ಮ ಜವಾಬ್ದಾರಿ ಒಂದು. ಅದೇ ರೀತಿ ನಮ್ಮ ಏನು ಗ್ರಾಹಕರುಗಳಿದ್ದಾರೆ ಅವರ ಒಂದು ಸುರಕ್ಷತೆ ಇರ್ತೀವಿ ಕೆಲಸ ಕಾರ್ಯಗಳು ಮಾಡೋಕ್ಕೆ, ಅಥವಾ ಎಲ್ಲೋ ಹೋಗ್ತಾ ಇದ್ದಾಗ ಕೆಲಸ ಮಾಡೋಕ್ಕೆ ಎಲ್ಲೋ ಒಂದು ಅಂಬುಗಳು ಬೆಳೆದಿರ್ತದೆ, ಎಲ್ಲೋ ಒಂದು ಗೈವೈರ್ ಇರ್ಬೋದು, ಅಥವಾ ಎಲ್ಲೋ ಒಂದು ಸ್ಲ್ಯಾಂಟ್ ಪೋಲ್ಗಳು ಇರ್ಬೋದು, ಒಂದು ಕ್ಲಿಯರೆನ್ಸ್ ಇಲ್ದಿರ್ತಕ್ಕಂಥ ಕಂಡಕ್ಟರ್ಗಳು ಎಲ್ಲೋ ಇರ್ಬೋದು, ಮತ್ತು ಎಲ್ಲೋ ಒಂದು LTDB ಏನು ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಹತ್ರ ಬಾಕ್ಸ್ಗಳು ಓಪನ್ ಆಗಿರ್ತಕ್ಕಂಥದ್ದು ಇರ್ಬೋದು. ನಾವು ಅವ್ರ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ, ನಮ್ಮ ಗ್ರಾಹಕರ ಜವಾಬ್ದಾರಿ. ಇವತ್ತು ಒಂದು ಎಲ್ಲೋ ಒಂದು ಹಸು ಒಂದು ಮೇಯಕ್ಕೆ ಹೋದಾಗ ಅಲ್ಲೆಲ್ಲ ಒಂದು ಸಮಸ್ಯೆಗಳಾಗುವಂಥದ್ದು ಇರ್ತದೆ. ಇದು ಒಂದೇ ಒಂದು ನಿದರ್ಶನ. ನಾನು ಹಿಂದೆ ಕೆಲಸ ಮಾಡ್ತಾ ಇದ್ದಾಗ ಹಿಂದೆ ನಾನು ಕನಕಪುರದಲ್ಲಿದ್ದಾಗ ಒಂದೇ ಒಂದು ಗೈವೈರ್ಗೆ ಎಲ್ಲ ಫುಲ್ಲು ಬಳ್ಳಿಗಳು ಬೆಳ್ಕೊಂಡು ಅಲ್ಲಿ ಪಿನ್ ಇನ್ಸುಲೇಟ್ರು ಫ್ಲಾಶ್ ಓವರ್ ಆಗಿದೆ, ಫೀಡ್ರು ಟ್ರಿಪ್ ಆಗಿಲ್ಲ, ಅದು ಗೈ ಮುಖಾಂತರ ಹೋಗಿದೆ. ಅಲ್ಲೆಲ್ಲೋ ಒಬ್ಬ ಚಿಂದಿ ಆಯೋನು, ಮಾಮೂಲಿ ಪೇಪರ್ ಆಯೋನು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮುಟ್ಟಿದಾಗ ಅಲ್ಲಿ ಗ್ರೌಂಡಾಗಿ ಅಲ್ಲೇ ಸತ್ತೋದ. ಸೊ ನಮ್ಗೆ ಇವೆಲ್ಲ ನಿದರ್ಶನಗಳು. ನಾವೇನು ಅಂದ್ಕೊಳ್ತೀವಿ ಏನೂ ಆಗೋದಿಲ್ಲ ಅಂತ ಅಂದ್ಬಿಟ್ಟು ದಯಮಾಡಿ ಹೇಳ್ತೀನಿ, ನಮ್ಮ ಒಂದು ಪ್ರಾಣಕ್ಕಿಂತ ಅದ್ರ ಜೊತೆಗೆ ನಮ್ಮ ಒಂದು ಗ್ರಾಹಕರುಗಳು, ಮಾನವರು ಮತ್ತು ಪ್ರಾಣಿಗಳ ಅವನ್ನೂ ಸಹ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಯಾರೂ ಸಹ ಮೈ ಮರೆಯೋಕ್ಕೆ ಹೋಗ್ಬೇಡಿ. ಎಲ್ಲರೂ ಗಮನದಲ್ಲಿ ಇಟ್ಕೊಂಡು ಒಂದು ಸುರಕ್ಷತೆ ಬಗ್ಗೆ ಅತಿ ಹೆಚ್ಚು ನಾವು ಗಮನ ಕೊಡಬೇಕಾಗ್ತದೆ ಅಂತ ಹೇಳ್ತಾ ನಂದೆರಡು ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಈ ಸುರಕ್ಷತಾ ಸಭೆಗೆ ಆಗಮಿಸಿದ ನಮ್ಮ ಅವರಿಗೆ ಸ್ವಾಗತ ಕೊಡ್ತಾ, ನಿಮ್ಮೆಲ್ಲರಿಗೂ ಸ್ವಾಗತ ಕೊಡ್ತಾ, ಸುರಕ್ಷತೆ ತುಂಬ ಮುಖ್ಯ. ಸುರಕ್ಷತೆ ಬಗ್ಗೆ ಈ ಸಾಹೇಬರು ಚೆನ್ನಾಗಿ ಹೇಳಿದರೆ, ನಮ್ಮ ಶಂಕರಗೌಡರು ಹೇಳಿದ್ದಾರೆ.
ಸುರಕ್ಷತೆ ಮಾಡಬೇಕು ಅಂತಂದರೆ ಫಸ್ಟ್ ನಾವು ಅನಲೈಸ್ ಮಾಡಬೇಕು. ಕಂಪ್ಲೇಂಟು 11 KVನ LTನ ಏನಾಗಿದೆ ಕಂಪ್ಲೇಂಟ್ ಅನಲೈಸ್ ಮಾಡಬೇಕು. ಅನಲೈಸ್ ಮಾಡಿ ನಿಮ್ಗೆ ಗೊತ್ತು ಕಂಪ್ಲೇಂಟ್ ಯಾವ್ದು ಅಟೆಂಡ್ ಮಾಡಬೇಕು, ಏನು ಮಾಡಬೇಕು ಅಂತ ಗೊತ್ತಿದೆ. ಅದೇ ಸಾರ್ವಜನಿಕ ಗೊತ್ತಿರಲ್ಲ. ಅದಕ್ಕಾಗಿ ನೀವು ಫಸ್ಟ್ ಕಂಪ್ಲೇಂಟ್ ಅನಲೈಸ್ ಮಾಡಿ, ಆಮೇಲೆ ಯಾವ್ದು ಫೀಡ್ರ್ ಅಂತ ನೋಡಿ, ಮತ್ತು ಯಾವುದೇ ಚೇಂಜ್ ಓವರ್ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಇಂಜಿನ್ ಆಫೀಸಲ್ಲಿ ಡಿಸ್ಕಸ್ ಮಾಡಿ. ಇವಾಗ ಅಟೆಂಡೆನ್ಸ್ ತೊಗೋಬೇಕಾದ್ರೆ ನೀವು ಡಿಸ್ಕಸ್ ಮಾಡಿ, ಇದು ಚೇಂಜ್ ಓವರ್ ಮಾಡಿದ್ದೀವಿ, ಇಲ್ಲಿ ಪ್ರಾಬ್ಲಮ್ ಇದೆ, ಅದು ಅನಲೈಸ್ ಮಾಡಿ ತಿಳ್ಕೊಳ್ಳಿ, ಎಲ್ಲರೂ ತಿಳ್ಕೊಳ್ಳಿ, ನೀವು ಹಂಚ್ಕೊಳ್ಳಿ, ಅದು ಎಲ್ಲರ ಹತ್ರ ಹಂಚ್ಕೊಂಡು ಸುರಕ್ಷಾ ಸಾಧನ ಯೂಸ್ ಮಾಡಿ ಕೆಲಸ ಮಾಡಿ. ಏಕೆ ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಕುಟುಂಬ ಇದೆ, ಸಾರ್ವಜನಿಕರಿದ್ದಾರೆ, ನಮ್ಮ ಇಲಾಖೆ ತುಂಬ ಸಂಬಳ ಕೊಡ್ತಾ ಇದೆ, ಎಲ್ಲ ಕೊಡ್ತಾ ಇದೆ, ನಮ್ಮ ಜೀವನ ಇರೋದೇ ಇದ್ರ ಮೇಲೆ ಇದೆ. ಬಟ್ ಹಂಗಂತ ನಮ್ಮ ಜೀವನ ಉಳಿಸ್ಕೊಂಡು ನಮ್ಮ ಫ್ಯಾಮಿಲಿ ಉಳಿಸ್ಬೇಕು, ನಮಗೆ ಸಾರ್ವಜನಿಕ ಉಳಿಸ್ಬೇಕು, ಅದು ನಮಗೆ ಕರ್ತವ್ಯವಾಗಿದೆ. ಸುರಕ್ಷತೆ ಕೆಲಸ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಈ ಒಂದು ದಿವಸ ಸೋಮವಾರ ದಿವಸ ನಾವು ಪ್ರತಿ ಸೋಮವಾರ ನಾವು ಸುರಕ್ಷತಾ ಸಭೆಗಳನ್ನ ಮಾಡ್ತೀವಿ. ಈ ಸಭೆಗೆ ಇವತ್ತು ನಮ್ಮ ವಿಭಾಗದ ಈ ಸಾಹೇಬರು ಬಂದು ತಮ್ಮೆಲ್ಲರಿಗೂ ಅತಿ ಹೆಚ್ಚು ಅವ್ರಿಗೆ ಗೊತ್ತಿರುವಂಥ ಎಲ್ಲ ತಿಳುವಳಿಕೆಯನ್ನು ಹೇಳಿದ್ದಾರೆ. ನಾವು ಮಾಡ್ತೀವಿ, ಆದರೆ ಒಬ್ಬರಿಗಿಂತ ಒಬ್ರಿಗೆ ಜ್ಞಾನ ಅರ್ಜನೆ ಇರ್ತದಲ್ಲ, ಅದನ್ನು ಎಲ್ಲರಿಗೂ ಶೇರ್ ಮಾಡ್ಕೊಳ್ಳೋದಿದ್ದಿಲ್ಲ. ನಮ್ಮ ಸಾಹೇಬ್ರು ಇವತ್ತು ತುಂಬ ಎಲ್ಲರಿಗೂ ಚೆನ್ನಾಗಿ ಹೇಳಿದ್ದಾರೆ. ಸುರಕ್ಷತೆ ಅನ್ನೋದು ಪ್ರತಿ ಕೆಲಸದಲ್ಲೂ ಪ್ರತಿ ದಿವಸನೂ ನಾವು ಬೆಳಗ್ಗೆ ಎದ್ದು ನಾವು ಆಫೀಸಿಗೆ ಬರ್ತೀವಿ, ಬೆಳಗ್ಗೆ ಬರ್ಬೇಕಾದ್ರೂ ರೋಡಲ್ಲಿ ಬರ್ಬೇಕಾದ್ರೂ ಸುರಕ್ಷತೆ ಇರ್ತದೆ. ನಾವು ಹೆಲ್ಮೆಟ್ ಹಾಕೋ ಬರ್ತೀವಿ, ಗಾಡೀಲಿ ಬರ್ತಾ ಹೆಲ್ಮೆಟ್ ಹಾಕೋ ಬರ್ತೀವಿ, ಏನು ಬೇರೆ ಯಾವ್ದು ಅದೇ ರೀತಿ ಇಲ್ಲಿ ಕರೆಂಟು ಅನ್ನೋದು ಕಾಣದೇ ಇರೋ ವಸ್ತು. ನಾವು 11 KV LTನೂ ಅಷ್ಟೇ, LT ಸ್ವಿಚ್ ಹಾಕೋರು ಹತ್ಬಿಡ್ತದೆ. ಇಲ್ಲಿ ಕರೆಂಟ್ ಇದ್ದರೆ 11 KVಲಿ ನಾವು ಕೆಲಸ ಮಾಡಬೇಕಂದ್ರೆ ಅಲ್ಲಿ ಕಾಣದೇ ಇರೋದನ್ನು ನಾವು ಕರೆಂಟ್ ಇದೆಯಲ್ಲ ಅನ್ನೋದು ಗೊತ್ತಾಗಬೇಕು ಅಂದರೆ ನಮಗೆ ಕೊಟ್ಟಿರುವಂಥ ಸಾಮಗ್ರಿಗಳು ಅರ್ಥಿಂಗ್ ರಾಡು ಅದನ್ನು ಹಾಕಿ ನಾವು ಎಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ ಎರಡೂ ಕಡೆ ನಾವು ಎಲ್ಲಿ ಕೆಲಸ ಮಾಡ್ತೀವೋ ಅದನ್ನ ಹಿಂದಿನ ಪೋಲು ಮತ್ತು ಮುಂದಿನ ಪೋಲು ಮಧ್ಯೆ ಸೇಫ್ಟಿ ಜೋನ್ ಕ್ರಿಯೇಟ್ ಮಾಡಿ ಕೆಲಸ ಮಾಡಬೇಕು. ಅದು ಅರ್ಥ ಆಗಿದಾಗ ನಮ್ಗೆ ಕರೆಂಟ್ ಇದೆ ಇಲ್ಲ ಅನ್ನೋದು ಗೊತ್ತಾಗೋದು. ಕೆಲವೊಂದು ಸರಿ ಲಿಂಬು ನಾವು ಆರ್ಮಿನೇ ಓಪನ್ ಮಾಡಿರ್ತೀವಿ, ಬ್ರೇಕರೇನು ಓಪನ್ ಮಾಡಿರ್ತೀವಿ, ಒಂದು ಲಿಂಬು ಥ್ರೂ ಇರ್ತದೆ, ಗೊತ್ತಾಗಲ್ಲ. ನನ್ನ ಎಕ್ಸ್ಪೀರಿಯೆನ್ಸಲ್ಲೇ ಒಂದು ಮಾನ್ಯತಾ ಟೆಕ್ ಪಾರ್ಕಲ್ಲಿ LBS ಓಪನ್ ಮಾಡಿಬಿಟ್ಟು ಕೆಲಸ ಮಾಡ್ಸೋಕೆ ಹೋಗಿದ್ವಿ. ಸರ್ ಓಪನ್ ಮಾಡಿದ್ದೀನಿ, ಇಲ್ಲಿ ಮುಟ್ತೀನಿ ಸರ್ ಅಂದ್ಬಿಟ್ಟು ಹಿಂಗೆ ಮುಟ್ಟೋಕೋದು. ನಮ್ಮ ಲೈನ್ ಮುಟ್ಬೇಡಪ್ಪ, ಫಸ್ಟ್ ಅರ್ಥ ಮಾಡು ಅಂತ ಹೇಳಿದೆ. ನೋಡಿದ್ರೆ ಅಲ್ಲಿ ಥ್ರೂ ಆಗಿದೆ, ಹಿಂಗೆ ಟಚ್ ಮಾಡಿದ ತಕ್ಷಣ ಡಮ್ ಅಂತ. ಅಂದರೆ ನಮಗೆ ಗೊತ್ತಾಗಲ್ಲ. ನಾವು ಅದನ್ನು ನೋಡಬೇಕು ಅಂದಾಗ ನಮ್ಗೆ ಕೊಟ್ಟಿರೋ ಸಾಮಗ್ರಿ ಅರ್ಥರಾಡು ಅದನ್ನು ಟಚ್ ಮಾಡಿದಾಗಲೇ ಕರೆಂಟ್ ಇದೆ ಇಲ್ಲ, ಅದನ್ನು ಟಚ್ ಮಾಡಿ ಕೆಲಸ ಮಾಡಿದಾಗ ನಮಗೆ ಸುರಕ್ಷತೆ ಇದೆ ಅನ್ನೋದನ್ನು ತಿಳ್ಕೊಂಡು ಆಮೇಲೆ ಕೈ ಮುಟ್ಟಿ ಕೆಲಸ ಮಾಡ್ಬೋದು. ಯಾಕೆಂದರೆ ನಾವು ಕೈಯಲ್ಲಿ ಮುಟ್ಟಿ ಕೆಲಸ ಮಾಡಲೇಬೇಕು. ಅದು ಕರೆಂಟ್ ಇಲ್ಲ ಅನ್ನೋದು ಕನ್ಫರ್ಮ್ ಮಾಡ್ಕೋಬೇಕಂದ್ರೆ ಅರ್ಥರಾಡ್ ಹಾಕಬೇಕು. ಅರ್ಥರಾಡ್ ಹಾಕಿ ಮಾಡಿದಾಗಲೇ ಗೊತ್ತಾಗೋದು. ಅದಕ್ಕೆ ಸೇಫ್ಟಿ ಜೋನ್ ಕ್ಲಿಯರ್ ಮಾಡಿಕೊಂಡು ನಾವು ಕೆಲಸ ಮಾಡಬೇಕು. ನಾವು ನಮ್ಮ ಸುರಕ್ಷತೆನ ನಮಗೋಸ್ಕರ ಮಾಡಬೇಕು, ನಮ್ಮ ಫ್ಯಾಮಿಲಿಗೋಸ್ಕರ ಮಾಡಬೇಕು, ನಮ್ಮ ಕಂಪ್ನಿಗೋಸ್ಕರ ಮಾಡಬೇಕು. ಅದಕ್ಕೆ ಏನು ಬೇಕೋ ಸಾಮಗ್ರಿಗಳನ್ನ ನಮ್ಮ ಸಂಸ್ಥೆ ಕೊಟ್ಟಿದೆ. ಇನ್ನೂ ಹೆಚ್ಚಿಗೆ ನಾವು ಸಾಹೇಬ್ರಿಗೆ ಕೇಳಿದ್ವಿ, ಏನು ಬೇಕೋ ಎಲ್ಲ ಕೊಡಿಸ್ತೀನಿ ಅಂತಲೇ ಹೇಳಿದ್ದಾರೆ. ನಮ್ಮ ಸಂಸ್ಥೆ ಕೊಟ್ಟಿರೋದನ್ನ ಉಪಯೋಗಿಸಿ ನಾವು ಕೆಲಸ ಮಾಡಿದಾಗ ನಮ್ಮ ಸೇಫ್ಟಿ, ನಮ್ಮ ಕುಟುಂಬದ ಸೇಫ್ಟಿ, ನಮ್ಮ ಸಂಸ್ಥೆಗೂ ಅಷ್ಟೇ ಮಾನವ ಸಂಪನ್ಮೂಲ ಭಾಳ ಮುಖ್ಯ. ಅದನ್ನು ಉಳಿಸ್ಕೊಂಡು ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳ್ತಾ ನಾನು ಒಂದೆರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ನಮಸ್ಕಾರ. ಏನು ಜೋಶ್ ಇಲ್ವಾ? ತಿಂಡಿ ಮಾಡಿಲ್ವಾ? ಹೇಳಿ ನಮಸ್ಕಾರ, ಜೋರಾಗಿ ಹೇಳಿ. ಎಸ್, ಇವತ್ತು ನಾವು K4 ಉಪವಿಭಾಗದ ಅಂಜನಾನಗರ ಮೇಲೆ ಇದ್ದೀವಿ. ಎಲ್ಲರಿಗೂ ಗೊತ್ತಿರೋದು ಸೋಮವಾರ ಒಂದಿನ ಸುರಕ್ಷತಾ ಮಂತ್ರ ಹೇಳೋದು ಹೋಗೋದು. ಅದು ಪ್ರತಿಕ್ಷಣ, ಇವಾಗ ಸಾಹೇಬರುಗಳು 3 ಜನ ಹೇಳಿದ್ರು, ಪ್ರತಿಕ್ಷಣ ನಿಮ್ಮ ನರನಾಡಿಗಳಲ್ಲಿ ಅದೊಂದು ರೀತಿ ರಕ್ತದ ರೀತಿಯಲ್ಲಿ ಸಂಚರಿಸಬೇಕು ಸುರಕ್ಷತಾ ಮಂತ್ರ. ಅದೇನೋ ತೋರಿಕೆಗೋ ಮತ್ತು ಇನ್ನೊಂದು ಇರ್ತಾರಪ್ಪ AWEಗಳು ಬರ್ತಾರೆ ಹೇಳ್ತಾರೆ ನಾವು ಹೇಳಬೇಕು, ಅದಲ್ಲ. ಅವ್ರು ಹೇಳ್ತಿರೋದು ನಿಮ್ಮ ಜೀವನ ನೀವು ಕಾಪಾಡ್ಕೊಳ್ಳಿ ಅಂತ. ಅದನ್ನು ಕಾಪಾಡ್ಕೊಳ್ಳಿದ್ದಂಗೆ ನೀವು ಏನು ಮಾಡಿದ್ರು ವ್ಯರ್ಥ. ಇವತ್ತು ನೀವು ಈ ಕಂಪ್ನಿಗೆ ಸೇರ್ಕೊಂಡಿರೋದು ನಿಮ್ಮ ಜೀವನ ರೂಪಿಸ್ಕೊಳ್ಳೋದಕ್ಕೆ, ಜೀವನನ ಕೊನೆಗೊಳಿಸ್ಕೊಳ್ಳೋದಕ್ಕ. ನಿಮ್ಮದೇ ಆದ ಒಂದಿಷ್ಟು ಜವಾಬ್ದಾರಿಗಳನ್ನ ಹೊತ್ತು ನೀವು ಈ ಕಂಪ್ನಿಗೆ ಬಂದಿರ್ತೀರಾ. ಆ ಕಂಪ್ನಿ ನಿಮಗೆ ಅಷ್ಟೇ ಸರ್ವಶ್ರೇಷ್ಠವಾದ ಸಂಬಳ, ನಿಮ್ಮ ಜೀವನ ರೂಪಿಸ್ಕೊಳ್ಳುವಂಥ ಒಂದು ಜೀವನ ಕೊಟ್ಟಿರೋದು ತಾಯಿ ಬೆಸ್ಕಾಂ ಅಲ್ವಾ? ಎಲ್ಲರೂ ಸುಮಾರು ಒಂದು 20-25 ವರ್ಷ ಅನುಭವದವರೇ ಜಾಸ್ತಿ ಇದ್ದೀರಾ ನನ್ನ ಕಣ್ಣಿಗೆ ಕಾಣ್ತಂಗೆ. 25 ವರ್ಷದಿಂದ ಸರ್ವಿಸ್ ಮಾಡಿದವ್ರು ಇದ್ದೀರಾ. ದಯವಿಟ್ಟು ಚಿಕ್ಕವ್ರಿಗೆ ಬುದ್ಧಿ ಹೇಳಿ, ಚಿಕ್ಕವರು ದಯವಿಟ್ಟು ದೊಡ್ಡವ್ರ ಮಾತು ಕೇಳಿ. ಉಡಾಫೆ ಬೇಡ. 15-17ನೇ ಬ್ಯಾಚ್ ಹುಡುಗರು ದರ್ಪ ತೋರಿಸ್ತೀರಾ, ದಯವಿಟ್ಟು ಬೇಡ ಅದು. ಯಾಕಂದರೆ ಇದು ಕಣ್ಣಿಗೆ ಕಾಣದ ವಸ್ತು, ಯಾವತ್ತು ಏನು ಬೇಕಾದ್ರೂ ಆಗ್ಬೋದು. ಇವತ್ತು ಆಕ್ಸಿಡೆಂಟ್ಸ್ ಆಗ್ತಿರೋದು ಅದೇ ಒಂದು ಕಾರಣದಿಂದ. ಆಮೇಲೆ ಅರ್ಥರಾಡು, ಗ್ಲೌಸು, ಹೆಲ್ಮೆಟ್ ಅನ್ನೋದು ನಿಮ್ಗೆ ಒಂದು ರೀತಿ ಉಡಾಫೆ. ಬಿಡೋದು ಏನು ಯೂಸ್ ಮಾಡ್ತೀಯ, 2 ನಿಮಿಷ ಮುಗಿಸೋಣ ಕೆಲಸ, ಬೇಡ. ಆ 2 ನಿಮಿಷ ಸಾಕು ನಿಮ್ಮ ಜೀವನನ ಕೊನೆಗೊಳಿಸೋದಕ್ಕೆ. ಅದಾಗದೇ ಇರಲಿ ದಯವಿಟ್ಟು. ಆಮೇಲೆ ಪ್ರತಿಯೊಬ್ಬರು ನಿಮ್ಮ ಬಟ್ಟೆ, ನಿಮ್ಮ ಮುಖ ಇವೆರಡೂ ನೀಟಾಗಿ ಇಟ್ಕೊಳ್ಳಿ. ನಾನು ಲೈನ್ ಮ್ಯಾನ್ ಬಿಡುವ,
ನನ್ನ ಯಾರು ಕೇಳ್ತಾರೆ, ಬೇಡ ಶೇವ್ ಮಾಡ್ಕೊಳ್ಳಿ. ನೀವು ಒಂಥರ ಆಫೀಸರ್ಸ್ ಥರ ಕಾಣಿಸಿ. ಯಾಕೆ, ಏನು ಪ್ರಾಬ್ಲಮ್ ಏನು? ಕ್ಲೀನಾಗಿ ಕಾಣಿಸೋದ್ರಲ್ಲಿ ತಪ್ಪೇನು? ಇವಾಗ ಕೊಳಕಾಗಿರೋ ನನ್ನ ಪಕ್ಕದಲ್ಲಿ ಇದ್ರೆ ಎಷ್ಟೊತ್ತು ನಿಂತ್ಕೊತೀನಿ ನಾನು ಅವ್ನ ಪಕ್ಕದಲ್ಲಿ? 2 ನಿಮಿಷ ನಿಂತ್ಕೊಳ್ಳಲ್ಲ. ಗೊಬ್ಬ ವಾಸನೆ ಹೊಡಿದು ನನಗೆ ಹೋಗ್ಬಿಡ್ತೀನಿ ನಾನು ಆ ಕಡೆಗೆ ಅಂತ. ಹಂಗೆ ನಿಮ್ಮನ್ನು ನೋಡಿದ್ರೆ ಕೊಳಕರು ಅನ್ಸ್ಕೋಬೇಡಿ, ನಿಮಗೆಲ್ಲ ಬೆಲೆ ಇದೆ. ಇವತ್ತು ಈ ಸಾಹೇಬರು ಬಂದರೆ ನಾರ್ಮಲಾಗಿ ಯಾರು ಕಂಡು ಹಿಡಿಯೋಕ್ಕಾಗಲ್ಲ, ನೀವು ಕಂಡು ಹಿಡಿಬೋದು ಇವ್ರು ನಮ್ಮ ಅಂತ. ಬಟ್ ಸಾರ್ವಜನಿಕರು ಕಂಡು ಹಿಡಿತಾರೆ. ಆದರೆ ನಿಮ್ಮ ಬಟ್ಟೆ ನೋಡಿದ್ರೆ ಸಾರ್ವಜನಿಕರು ಪಕ್ಕ ಹೇಳ್ತಾರೆ ಇವ್ರು ಬೆಸ್ಕಾಂ ಅವರು, KEB ಅವರು, KPTCL ಅವರು, ಡಿಪಾರ್ಟ್ಮೆಂಟ್ ಅವರು ಅಂತ ಹೇಳ್ತಾರೆ. ದಯವಿಟ್ಟು ಅದನ್ನ ಮಾಡಿ. ಆಮೇಲೆ ನಿಮಗೆ ಕೊಟ್ಟಿರುವಂಥ ಹೆಲ್ಮೆಟ್ಗಳನ್ನ ದಯವಿಟ್ಟು ಕಂಪನಿ ಕೆಲಸಕ್ಕೆ ಮಾತ್ರನೇ ಬಳಸಿ, ನಿಮ್ಮ ಹೆಂಡತಿ ಮಕ್ಕಳು ಊರು ಸುತ್ತೋದಕ್ಕೆ ಅಲ್ಲ. ಇದನ್ನ ಎಲ್ಲರೂ ದಯವಿಟ್ಟು ಮನವರಿಕೆ ಮಾಡ್ಕೊಳ್ಳಿ. ಈ ಹೆಲ್ಮೆಟ್ಗಳು ಪೊಲೀಸರಿಂದ ತಪ್ಪಿಸ್ಕೊಳ್ಳೋಕ್ಕಲ್ಲ, ನಿಮ್ಮ ಜೀವ ಕಾಪಾಡ್ಕೊಳ್ಳೋದಕ್ಕೆ. ಪೊಲೀಸ್ಗೆ ಫೈನ್ ಕಟ್ಟಿ ನೀವು ಮುಂದೆ ಹೋಗ್ಬೋದು, ಆದರೆ ಜೀವಕ್ಕೆ ಫೈನ್ ಕಟ್ಟಿದ್ರೆ ನಿಮ್ಮ ಜೀವ ಬರಲ್ಲ. ನಿಮಗೆ ಕಂಪನಿ ನಿಮ್ಗೆ ಆಕ್ಸಿಡೆಂಟ್ ಆದಾಗ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿದ್ರೆ ನಿಮ್ಮ ಜೀವ ಬರಲ್ಲ. ಒಂದು ಸರಿ 11 kV ಬಾಡಿಗೆ ಎಂಟ್ರಿ ಆದರೆ ಏನಾಗುತ್ತೆ? ಬಾಡಿ ಮತ್ತೆ ನಾರ್ಮಲ್ ಸ್ಥಿತಿ ಬರುತ್ತಾ? ಬರಲ್ಲ. ದಯವಿಟ್ಟು ಇವನ್ನೆಲ್ಲ ಮನವರಿಕೆ ಇಟ್ಕೊಳ್ಳಿ. ಗ್ಲೌಸ್ ಅನ್ನೋದು ಮಲ್ಲಿಗೆ ಹೂವು ಥರ ಕಾಪಾಡ್ಕೊಳ್ಳಿ. ಅದನ್ನ ಎಷ್ಟು ಸುರಕ್ಷಿತವಾಗಿ, ಎಷ್ಟು ಕ್ಲೀನಾಗಿ ಇಟ್ಟಿರ್ತೀರೋ ಅಷ್ಟು ಕ್ಲೀನಾಗಿ ಇಡಿ. ಅದಕ್ಕೆ ಒಂದು ಬಾಕ್ಸ್ ಮಾಡ್ಕೊಳ್ಳಿ, ಒಂದು ಸಪ್ರೇಟಾಗಿ ಇಡಿ. ಅದನ್ನ ತಗೊಂಡೋಗಿ ಹೆಂಗಂದ್ರೆ ಹಂಗೆ ಬಿಸಾಕೋದು ವ್ಯಾನ್ಗಳಲ್ಲಿ, ಅದು ಬೇಡ. ಆಮೇಲೆ ಖಾಲಿ ಸಮಯದಲ್ಲಿ ನಿಮ್ಮ ಅರ್ಥರಾಡ್ಗಳನ್ನ ವೈರ್ ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ಕ್ಲಿಪ್ಪು ಏನಿದೆಯೋ ಮತ್ತೊಂದು ಚೆಕ್ ಮಾಡ್ಕೊಳ್ಳಿ. ವೈರ್ ತುಂಡಾಗಿದ್ರೆ ಆ ವೈರ್ನ ಜೋಡಣೆ ಮಾಡ್ಕೊಳ್ಳಿ. ಅಥವಾ ಏನೊಂದು 10 ಮೀಟರ್ ವೈರ್ ಎಷ್ಟು ಮಹಾ ಖರ್ಚಾಗ್ಬಿಡ್ಬೋದು? ಏನೊಂದು 500 ರೂಪಾಯಿ ಖರ್ಚಾಗ್ಬೋದಾ 10 ಸ್ಕ್ವೇರ್ mm-ಗೆ? 500 ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡೋಕ್ಕಲ್ವ ನಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ? ಮಾಡ್ಬೋದು ತಾನೆ? ಜೋರಾಗಿ ಹೇಳಿ, ಮಾಡ್ಬೋದಾ ಮಾಡಬಾರ್ದಾ? ನಿಮ್ಮ ಅರ್ಥರಾಡ್ಗಳನ್ನ ನೀವು ಕಾಪಾಡ್ಕೋಬಾರ್ದಾ? ಕಂಪಲ್ಸರಿ ಕಾಪಾಡ್ಕೋಬೇಕು ತಾನೆ? ನಿಮ್ಮ ಹೆಲ್ಮೆಟ್ಗಳನ್ನ ಕ್ಲೀನಾಗಿ ಇಟ್ಕೋಬಾರ್ದಾ? ಎಲ್ಲದನ್ನು ಕ್ಲೀನಾಗಿ ಇಟ್ಕೊಳ್ಳಿ. ಗ್ಲೌಸ್ಗಳನ್ನ ಚೆನ್ನಾಗಿ ಇಟ್ಕೊಳ್ಳಿ. ನಿಮ್ಮನ್ನು ಕಾಪಾಡೋದಕ್ಕೆ 3 ವಸ್ತು ಇರೋದು. ನಾವು ದೇವ್ರನ್ನೇ ಕೈ ಮುಗಿದ್ರೆ ದೇವ್ರು ಕಾಪಾಡಲ್ಲ. ದೇವ್ರು ಕೊಟ್ಟಿದ್ದಾನೆ 3 ವಸ್ತುಗಳನ್ನ, ತಗೊಳಪ್ಪ ಇದು ಇದೇ ನಾನೇ ದೇವರು ಅಂತ. ಆ ದೇವ್ರುಗಳನ್ನ ಚೆನ್ನಾಗಿ ಇಟ್ಕೊಳ್ಳಿ. ನಿಮ್ಮ ಜೀವಗಳನ್ನ ಕಾಪಾಡ್ಕೊಳ್ಳಿ, ನಿಮ್ಮ ಕುಟುಂಬಗಳನ್ನ ಕಾಪಾಡಿ. ಆಮೇಲೆ ಮಾನವ ಸಂಪನ್ಮೂಲ ಅನ್ನೋದು ಎಷ್ಟು ಕಷ್ಟ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಕೆಲ್ಸಕ್ಕೆ ಸೇರ್ಬೇಕನ್ನೋ ಉತ್ಸಾಹ ಇರ್ಬೋದು, ಆದರೆ ಟ್ರೈನ್ಡ್ ಕೆಲಸ ಮಾಡುವಂಥ ಕೆಲಸಗಾರ ಯಾರಿದ್ದಾರೆ? ಅದು ವೆರಿ ಮುಖ್ಯ. ಅದು ತುಂಬ ಮುಖ್ಯ ಆಗುತ್ತೆ. ಕೆಲಸ ಗೊತ್ತಿರೋನ್ ಕೆಲಸ ಮಾಡಿದಾಗ ತೊಂದರೆಗಳಾಗಲ್ಲ, ಬೇಗ ರಿಸಾಲ್ವ್ ಆಗುತ್ತೆ ಪ್ರಾಬ್ಲಮ್. ಅದೇ ಕೆಲಸ ಗೊತ್ತಿಲ್ದವ್ನು ಮಾಡಿದಾಗ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಹಂಗಾಗಿ ನೀವೆಲ್ಲ ಟ್ರೈನ್ಡ್ ಇದ್ದೀರಿ, 10, 15, 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ. ನಿಮಗೆಲ್ಲ ಗೊತ್ತಿದೆ ಲೈನ್ಸ್ ಯಾವುದು, 11 kV ಯಾವುದು, ಸೆಕೆಂಡ್ರಿ ಯಾವುದು, ಯಾವ ಫೀಲ್ಡ್ರ್ ಎಲ್ಲಿಂದ ಬರುತ್ತೆ, ಎಲ್ಲಿಂದ ಹೋಗುತ್ತೆ, ಪ್ರತಿಯೊಂದು ಗೊತ್ತಿರೋದ್ರಿಂದ ನೀವೆಲ್ಲ ತುಂಬ ಜಾಗರೂಕರಾಗಿ ಕೆಲಸ ಮಾಡಿ ಮುಂದೆ ಬರುವಂಥ ಪೀಳಿಗೆಗೆ ಅನುಭವನ ನೀವು ಕಟ್ಟಿಕೊಡಬೇಕು. ಇವತ್ತು ಈ ಕಾರ್ಯಕ್ರಮ ಮಾಡಿಕೊಡೋದಕ್ಕೆ ನಿಮ್ಮ ವಾಣಿಗೆ ಅನುಕೂಲ ಮಾಡಿಕೊಟ್ಟಂತಹ ಪ್ರತಿಯೊಬ್ಬ ಆಫೀಸರ್ಸ್ಗೂ, ಆಮೇಲೆ ನನ್ನ ಸಹೋದರ ಸಹೋದರಿಯರಾದ ಲೈನ್ ಮ್ಯಾನ್ಸ್ಗೂ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ದಯವಿಟ್ಟು ಕೊನೆಗೆ ನಾನು ಹೇಳೋದಿಷ್ಟೇ, ನಿಮ್ಮ ಜೀವ, ನಿಮ್ಮ ಹಕ್ಕು, ನಿಮ್ಮನ್ನು ನೀವೇ ಕಾಪಾಡ್ಕೋಬೇಕು, ಯಾರೂ ಬಂದು ಕಾಪಾಡಲ್ಲ. ಥ್ಯಾಂಕ್ ಯು. ಅವರಿಗೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಮತ್ತು ನಮಗೆ ಒಂದು ಏನು ಹೆಂಗಿರಬೇಕು, ನಾವು ಯಾವ ಥರ ಸುರಕ್ಷತೆ ಮಾಡ್ಕೋಬೇಕು ಅಂತ ತುಂಬ ಹೇಳ್ಕೊಟ್ಟಿದ್ದಾರೆ. ನಾವು ಅದನ್ನು ಅನುಸರಿಸೋಣ. ನಾವು ಜೂನಿಯರ್ ಇಂಜಿನಿಯರ್ ನಿಮ್ಮ ಜೊತೆಲಿ ಇಟ್ಕೊಂಡು ನಾವು ಫಾಲೋ ಮಾಡ್ತೀವಿ, ನೀವು ಫಾಲೋ ಮಾಡಿ. ಅವ್ರಿಗೆ ಕಾರ್ಯಕ್ರಮ ನಡೆಸೋದಕ್ಕೆ ಧನ್ಯವಾದಗಳು ತಿಳಿಸ್ತೀನಿ. ಹಾಗೆ ನಮ್ಮ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಪ್ರಕಾಶ್ ಸಾಹೇಬ್ ಬಂದಿದ್ದಾರೆ. ಅವರು ಒಂದು 2 ಮಾತು ಹೇಳಿ ನಮಗೆ ಸುರಕ್ಷತೆ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಅವ್ರಿಗೂ ನಮಗೂ ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ನಿಮ್ಮ ವಾಣಿ ಮಾಧ್ಯಮದಿಂದ ಬಡಿಗಾರ್ ಸರ್ ಬಂದಿದ್ದಾರೆ. ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಾವು ಅವ್ರನ್ನ ಏನು ಹೇಳಿದ್ದಾರೆ, ಅವರು ನಮ್ಮ ಒಂದು ಸುರಕ್ಷತೆಗೋಸ್ಕರ ಹೇಳಿದ್ದಾರೆ. ನಮಗೇನು ಸಮಾಜದಲ್ಲಿ ಏನು ಗೌರವ, ನಮಗೆ ನೀಟಾಗಿದೆ, ಏನು ಗೌರವ ಕೊಡ್ತಾರೆ, ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಘಟಕದ ಸಹಾಯಕ ಇಂಜಿನಿಯರ್ ಆದಂಥ ಸಿಂತೇಗೌಡ ಸರ್ ತುಂಬ ಹೇಳಿದ್ದಾರೆ. ಅವರು ಸುರಕ್ಷತೆ ಬಗ್ಗೆ ಹೇಳಿದ್ದಾರೆ, ಅವರು ಅನುಭವ ಹಂಚ್ಕೊಂಡಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಹಾಗೂ ನೆಚ್ಚಿನ ನೌಕರರು ಬಂದು ಈ ಸುರಕ್ಷತಾ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಹಾಗೆ ಏನಿಲ್ಲೇನು ನಾವು ಚರ್ಚೆ ಮಾಡಿದ್ದೀವಿ ಅದನ್ನು ಅನುಸರಿಸೋಣ. ನಾವೇನು ವರ್ಕಿಂಗ್ ಇದರಲ್ಲಿ ನಾವು ಅದನ್ನು ಅಳವಡಿಸ್ಕೊಳ್ಳೋಣ. ಎಲ್ಲರೂ ಸುರಕ್ಷಿತವಾಗಿರೋಣ, ಸುರಕ್ಷತೆಯಿಂದ ನಮ್ಮ ಕಂಪ್ನಿಯನ್ನು ಮುನ್ನಡೆಸ್ಕೊಂಡು ಹೋಗೋಣ. ಎಲ್ಲರಿಗೂ ಧನ್ಯವಾದ.